ಪೊಲೀಸ್ ಅಪ್ಪನ ಮಾತಿಗೆ ಮರುಳಾದಳು ಚಂದುಳ್ಳಿ ಚಲುವೆ. ಇನ್ಸ್ಪೆಕ್ಟರ್ ಮಾತಿಗೆ ಮರುಳಾದವಳು ಹೇಳಿದ್ದೇನು? ಸುರ ಸುಂದರಿ ಮೇಲೆ ವ್ಯಾಮೋಹ ಬಳಸಿಕೊಂಡಿದ್ದ ಇನ್ಸ್ಪೆಕ್ಟರ್ ಸುನೀಲ್. ಬ್ಯೂಟಿಗೆ ಮನೆ ಪಾರ್ಲರ್ ಆಸೆ ತೋರಿಸಿದ, ಕೊನೆಗೆ ಮಂಚಕ್ಕೆ ಕರೆದ. ಆಪಾದನೆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರದ ಆಪಾದನೆ. ಪ್ರೀತಿಸಿದವನು ಆಸೆ ಆಕಾಂಕ್ಷೆಗಳನ್ನ ತೋರಿಸಿದ. ಮದುವೆ ಆಗ್ತೀನಿ, ಜೊತೆಗೆ ಇರೋಣ, ಇಬ್ಬರು ಸುಂದರವಾದ ಕುಟುಂಬ ಕಟ್ಟೋಣ ಅಂತ ಕತೆ ಕಟ್ಟಿದ. ಅಂತ ಕತೆ ಕಟ್ಟಿದ್ದ ಭೂಪ ಇವನೇ ನೋಡಿ. ಈತನ ಹೆಸರು ಸುನೀಲ್. ವೀಕ್ಷಕರೇ, ಸಾಮಾನ್ಯವಾಗಿ ನಾವು ಯಾರಪ್ಪ ಇವನು ಇಂಥ ರಣಹೇಡಿ ಕೆಲಸವನ್ನ ಮಾಡಿದ್ದಾನೆ ಅಂತ ಬೇಸರ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿ ಬಿಡ್ತೀವಿ. ಆದ್ರೆ ಇಂಥ ತಪ್ಪನ್ನ ಅದೇ ಪೊಲೀಸ್ನವರು ಮಾಡಿದ್ರೆ ಏನ್ ಮಾಡಬೇಕು ಹೇಳ್ರಿ. ನೋಡಿ, ಈ ಭೂಪ ಸುನೀಲ್ ಕೆಲಸ ಮಾಡ್ತಾ ಇರೋದು ಡಿಜಿ ಹಳ್ಳಿಯಲ್ಲಿ ಇನ್ಸ್ಪೆಕ್ಟರ್ ಆಗಿ. ಆತನ ಮೇಲೆ ಈಗ ಬಂದಿರೋ ಅಪವಾದ ಏನ್ ಗೊತ್ತಾ? ಅದೇ ಅತ್ಯಾಚಾರ ಆರೋಪ. ಹೌದು, ಮದುವೆ ಆಗೋದಾಗಿ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪಕ್ಕೆ ಗುರಿ ಆಗಿದ್ದಾರೆ ಸುನೀಲ್. ಒಂದೇ ವರ್ಷದಲ್ಲಿ 2-3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರಂತೆ. ಅದರ ಜೊತೆಗೆ ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಸ್ತೀನಿ ಅಂತ ಆಸೆ ಹುಟ್ಟಿಸಿ ನಂಬಿಕೆ ದ್ರೋಹ ಮಾಡಿದ್ನ ಸುನೀಲ್. ಹೌದು, ಸುನೀಲ್ ಮೇಲೆ ಮುಸ್ಲಿಂ ಮಹಿಳೆ ಈಗಾಗಲೇ ಡಿಜಿ ಕಚೇರಿಗೆ ದೂರು ಕೊಟ್ಟಿದ್ದಾರೆ. 8ನೇ ಮೈಲಲ್ಲಿರೋ ತಮ್ಮ ಮನೆ ಹಾಗೂ ಹೋಟೆಲ್ಗೆ ಕರೆಸಿ ಅತ್ಯಾಚಾರ ಆರೋಪ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಮೊಬೈಲ್ನಲ್ಲಿ ನಡೆಸಿರೋ ಚಾಟಿಂಗ್ ಹಾಗೂ ಕೆಲವೊಂದು ಖಾಸಗಿ ವಿಡಿಯೋಗಳು ಕೂಡ ಆಕೆ ಡಿಜಿ ಕಚೇರಿಯಲ್ಲಿ ಸಾಕ್ಷಿ ಸಮೇತ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ದಾರೆ. ನಿನ್ನ ಲೈಫ್ ಸೆಟಲ್ ಮಾಡ್ತೀನಿ, ಬಿಸ್ನೆಸ್ ಮಾಡಿಸಿಕೊಡ್ತೀನಿ ಅಂದವನು ಇವತ್ತು ಅದೇ ಪೊಲೀಸ್ ಠಾಣೆಯಲ್ಲಿ ಕಂಬೆ ಹಿಂದೆ ಕೂರೋ ಸ್ಥಿತಿಗೆ ತಲುಪಿದ್ದಾನೆ. ಬಟ್ ವಾಟ್ಸಾಪ್ನಲ್ಲಿರೋ ಸಂದೇಶಗಳು ಅವನ ಕೆಲಸಕ್ಕೆ ಕೊತ್ತು ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮೇಡಮ್ ಹೇಳಿ, ಈಗ ಇನ್ಸ್ಪೆಕ್ಟರ್ ನಿಮ್ಮ ಸರ್, 1.5 ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜಿ ಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ನನಗೆ, ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ, ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ, ಪ್ರಕಾಶ್ಗೂ ನನಗೂ. ಪ್ರಕಾಶ್ ಯಾರು? ಅವರು ASC ಸಿಂಗಲ್ ಸ್ಟಾರು. ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ. ಹಂಗಾಗಿ ನಾನು ಹೇಳಿದೆ, ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಯಾರಿಗಾದ್ರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ. ಸರಿ ಆಯಿತು, ನಾನು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನೀನು ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು ಒಬ್ರಿಗೆ ಲವ್ ಮಾಡ್ತಾಯಿದ್ದೆ, ತುಂಬ ವರ್ಷದ ಹಿಂದೆ ಒಬ್ರಿಗೆ ಲವ್ ಮಾಡ್ತಾಯಿದ್ದೆ. ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ವಿಷಯಕ್ಕೆ ಹೋಗಿ